ಆಯ್ತು ಯಾರೋ ಮಿಕ್ಕಿಲ್ವಾ ಅಂತ, ಕುಂಭಕರ್ಣ ಒಬ್ಬ ಮಿಕ್ಕಿದ್ದಾನೆ ಅಂತ, ಅವನನ್ನೂ ಬರೆಯಬಿಡಿ, ಯಾಕೆ ಕುಂಭಕರ್ಣನೂ ಬಂದ್ಬಿಡ್ತಾನೆ. ಕುಂಭಕರ್ಣ ಬಂದ್ಮೇಲೆ ಅಲ್ಲಿಗೆ ಎಲ್ಲ ಆಯ್ತಾ ಅಂದರೆ ಇನ್ನು ಎಲ್ಲ ರಾಕ್ಷಸರು ಎಲ್ಲೂ ಇಲ್ಲ, ಎಲ್ಲೂ ಇಲ್ಲವೇ ಇಲ್ಲ ರಾಕ್ಷಸರು. ಒಬ್ಬಿಬ್ಬರು ಸಾತ್ವಿಕ ರಾಕ್ಷಸರಿದ್ದಾರೆ. ಹೌದಾ? ಹಾಗಾದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ದಿನಗಳಾಗುತ್ತೆ ಬಿಡು, ಇನ್ನೂ ವರ್ಷಗಳೇ ಆಗುತ್ತೆ, ಯುಗಗಳೇ ಆಗುತ್ತೆ ಬಿಟ್ಬಿಡು ಹಾಗೆ ಅಂದ್ಕೊಂಡು ಅಲ್ಲಿಗೆ ಮುಕ್ತಾಯ ಮಾಡ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ್ದು, ರಾಮಾಯಣದಲ್ಲಿ ವಿಶ್ಲೇಷಣೆ ಮಾಡುವಾಗ, ಉತ್ತರ ರಾಮಾಯಣದಲ್ಲಿ ಮಾಡುವಾಗ ಆ ಸಾತ್ವಿಕರ ರಾಕ್ಷಸರು ಕೆಲವರು ಇದ್ದಾರಲ್ಲ, ಅವರಿಗೆ ಇವರ ಬಂಧುಗಳು ಹೋಯಿತು ಅಂತ ಇವರಿಗೆ ತಮೋಗುಣ ಹೊಟ್ಟಬಿಡುತ್ತೆ. ಹುಟ್ಟಿದಾಗ ಆ ಸಾತ್ವಿಕ ಅನಿಸ್ಕೊಂಡಿದ್ದವರು ಇವತ್ತೊಂದು ದಿನ ಒಂದು ಪ್ರಪಂಚದಲ್ಲಿ ಹುಟ್ಟಿದ್ದಾರೆ, ಅವರಿಗೆ ತಮೋಗುಣವಾಗಿರ್ತಕ್ಕಂಥ ಮಕ್ಕಳು ಹುಟ್ಟಿದ್ದಾರೆ. ಅವರಿಂದ ಧರ್ಮಚ್ಯುತಿ ಆಗ್ತಾ ಇದೆ, ಧರ್ಮಕ್ಕೆ ಅಪಾಯವಾಗ್ತಾ ಇದೆ. ಉತ್ತರ ರಾಮಾಯಣದಲ್ಲಿ ಬಹಳಷ್ಟು ಚರ್ಚೆ ಆಗುತ್ತೆ. ಅದಕ್ಕೆ ಇವತ್ತೊಂದು ದಿನ ಯಾಕೆ ಈ ಥರ ಇದ್ದಾರೆ ಇವರೆಲ್ಲ, ಯಾಕೆ ಬಾವಿ ವರಸೆ ನೋಡದೆ ಎಲ್ಲಿ ಅತ್ಯಾಚಾರ ನಡೀತಿದೆ, ಅಯ್ಯೋ ಇದಾಗೋಯ್ತು ಅದಾಗೋಯ್ತು, ನಾವು ತುಂಬ ಕಷ್ಟಪಡ್ತೀವಿ, ಅದು ಸಮಾಧಾನ ಮಾಡೋದ್ರೊಳಗೆ ಇನ್ನೊಂದಾಗಿರುತ್ತೆ, ಅದನ್ನು ಹಿಡಿಯೋದ್ರೊಳಗೆ ಇನ್ನೊಂದಾಗೋಗಿರುತ್ತೆ. ಎಲ್ಲರೂ ಅದೇ ತಮ್ಮ ಗುಣ ಇರುವಂಥ ಕೆಲವರು ಸುಮಾರು ಜನ ಇರುವುದರಿಂದ ಅಲ್ಲಲ್ಲಿ ಎಲ್ಲೆಲ್ಲೋ ಅನಿಸ್ಕೊಂಡಿರ್ತಾರೆ. ಎಲ್ಲೋ ರೈಲ್ವೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ಏನೋ ಆಗಲೇಬೇಕಲ್ಲ, ಎಲ್ಲೋ ಒಂದು ಕಡೆ ಎಲ್ಲ ಒಂದೇ ಸಮಯ ಇರಲ್ಲ. ಹಿಂದಿನ ಕಾಲದಲ್ಲಿ ರೈಲ್ ಆಕ್ಸಿಡೆಂಟ್ ಆದ್ಮೇಲೆ ರೈಲ್ವೆ ಮಿನಿಸ್ಟ್ರು ರಾಜೀನಾಮೆ ಮಾಡಬೇಕು, ಇದೆಲ್ಲಿಗೆ ಆಚಾರ? ಹಾಸ್ಪಿಟ್ಲಲ್ಲಿ ಎಲ್ಲರೂ ಸಾಯ್ತಾ ಇರ್ತಾರ ಮಕ್ಕಳು, ಏನೋ ಆಯಸ್ಸು ಡಾಕ್ಟ್ರು ಕೊಡೋಕ್ಕಾಗತ್ತಾ ಅಥವಾ ರೈಲ್ವೆ ಮಿನಿಸ್ಟ್ರು ಕೊಡೋಕ್ಕಾಗತ್ತಾ? ಇದನ್ನು ಯೋಚನೆ ಮಾಡಿ. ರೈಲ್ವೆ ಮಿನಿಸ್ಟ್ರು ಎಲ್ಲ ರೈಲು ಹಿಡ್ಕೊಳಕ್ಕಾಗತ್ತಾ? ಹಿಡ್ಕೊಳಕ್ಕಾಗಲ್ಲ. ಅಲ್ಲೂ ಎಲ್ಲ ಚೆಕ್ ಮಾಡಿರ್ತಾರೆ, ಆದರೂ ಆಗುತ್ತೆ. ಹಾಗೆ ಆಸ್ಪತ್ರೆಯಲ್ಲಿ ಯಾರೋ ಇವತ್ತೊಂದು ದಿನ ಡಾಕ್ಟರ್ಗಳು ಸೇವೆ ಮಾಡೋಕ್ಕೆ ಹೆದರ್ತಾ ಇದ್ದಾರೆ, ಭಾಳ ಹೆದರಿಕೆ ಆಗುತ್ತೆ. ಒಂದು ಹೆರಿಗೆ ಮಾಡೋಕ್ಕೆ ಅವರು ಒಂದು ತುಂಬ ಕಷ್ಟಪಡ್ತಿದ್ದಾರೆ, 4-5 ಅವ್ರ ಹತ್ರ ಬರ್ಸ್ಕೋಬೇಕಾಗತ್ತೆ. ನಾವು ಜವಾಬ್ದಾರಿ ಅಲ್ಲ, ನಾವೇ ಜವಾಬ್ದಾರಿ, ನೀವೆಲ್ಲ ಸೇವೆ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ ಇವತ್ತಿನ ದಿನ. ಇನ್ನೊಬ್ಬರಿಗೆ ಸೇವೆ ಮಾಮೂಲಾಗಿ ಸೇವೆ ಮಾಡೋಕ್ಕೂ ಕೂಡ ಡಾಕ್ಟರ್ಗಳು ಮುಂದೆ ಬರ್ತಾ ಇಲ್ಲ, ಹೆದರ್ತಾ ಇದ್ದಾರೆ, ಸಾಯ್ದೇ ಇರ್ತಾರ. ಎಲ್ಲೋ ಒಂದು ಕಡೆ ಒಂದು ಮಗು ಏನೋ ಒಂದು ಸಾಯ್ತು ಅಂದರೆ ಆ MD ಎಲ್ಲಿಂದ ಕೂತಿದ್ದಾನೆ, ಅವನೇನೋ ಕಲ್ಕತ್ತಾದಲ್ಲಿ ಅಲ್ಲೊಂದು ಆಸ್ಪತ್ರೆಯಲ್ಲಿ ಇರ್ತಾರೆ ಅವರು, ಅವನಿಗೆ ನಿರಾಚಾರ ಬಂತು. ಸೊ ಇದು ಲಿಂಕ್ ಹೇಗೆ ಹೋಗುತ್ತೆ ನೋಡಿ. ಅದೇ ಥರ ನಾವು ಕೂಡ ಅನ್ಕೋಬೇಕಲ್ವಾ, ನಮಗೆ ಏನೇನು ಆಗ್ತಾ ಇದೆಯೋ ಲಿಂಕ್ ಪರಮಾತ್ಮನ ಇಡಬೇಕು ತಾನು, ನಾವು ಇಡ್ತಾ ಇಲ್ಲ. ನಾವು ನಮ್ಮದೇ ಸ್ವಂತ ನಾವೇ ಅನ್ಕೋತೀವಿ. ಕೆಟ್ಟದೇನಾರು ಆದಾಗ ಮಾತ್ರ ಲಿಂಕ್ ಯಾರಿಗೆ ಪರಮಾತ್ಮನ ಕೊಡ್ತೀವಿ, ದೇವರಿಗೆ ಕೊಡ್ತೀವಿ, ಗುರುಗಳಿಗೆ ಕೊಡ್ತೀವಿ, ನಮಗೆ ಅಡ್ವೈಸ್ ಮಾಡೋದ್ರ ಮೇಲೆ ಕೊಡ್ತೀವಿ. ಫ್ರೀ ಅಲ್ವಾ, ದೇವರು ಫ್ರೀ ತಾನೆ, ದೇವ್ರು ಯಾವ ಗೌರ್ಮೆಂಟ್ ಅಲ್ವಲ್ಲ, ಬೈದ್ರೆ ಪರವಾಗಿಲ್ಲ, ಮಾನ ನಷ್ಟದ ಮೊಕದ್ದಾನೆ ಹಾಕಲ್ವಲ್ಲ ದೇವರು, ಅದಕ್ಕೋಸ್ಕರ ಬಯಸ್ಕೋತಾನೆ. ಪಾಪ ಅವನು ಬಯಸ್ಕೋತಾನೆ, ಹೊಗಳಿಸ್ಕೋತಾನೆ, ಇದಕ್ಕಿದ್ದಾಗ ಹೊಗಳು ಕೊಡ್ತಾ ಇರ್ತಾರೆ. ನೀವು ದೇವರು ಇಂದ್ರ ಚಂದ್ರ ದೇವೇಂದ್ರ ನಿನ್ನಂಥವ್ರು ಯಾರೂ ಇಲ್ಲ ಅಂತ ಕೊಡ್ತೀವಿ. ನಿನಗೆ ಕಣ್ಣು ಕಾಣಲ್ಲ, ನಿನಗೆ ಮೂಗಿಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ, ನಿನಗೆ ನಂಗೆ ಮಾಡಿಬಿಟ್ಟಿಯಲ್ಲ, ಅನ್ಯಾಯ ಮಾಡಿಬಿಟ್ಟಿಯಲ್ಲ. ನ್ಯಾಯವಾಗಿ ನಮಗೆಲ್ಲ ನ್ಯಾಯನೇ ಮಾಡೋದು ಭಗವಂತ. ನಾವು ಮೊದಲು ಹೇಳಿದೆ ನಿಮಗೆ, ನಾನು ಕಂಪ್ಯೂಟರ್ ನಾವು ತಂದುಕೊಂಡಿರ್ತಕ್ಕಂಥ ಕರ್ಮ ಅದನ್ನು ನಾವು ಅನ್ವಯಿಸ್ಬೇಕು, ನಾವು ಅದನ್ನು ತಿನ್ನಲೇಬೇಕು, ಭೋಗಿಸ್ಬೇಕು. ಅದನ್ನು ನಿನ್ನೆ ಮಾಡಿದ ಊಟ ಇವತ್ತು ನಿಮಗೆ ಹೊಟ್ಟೆ ನೋವು ಅಥವಾ ಆರೋಗ್ಯ ಎರಡರಲ್ಲಿ ನಮ್ಗೆ ಗೊತ್ತಾಗುತ್ತೆ, ಏನೋ ಒಂದು ತಾಪತ್ರೆ ಆಗುತ್ತೆ. ನೀನು ಯಾವುದೋ ಆಹಾರ ಸೇವನೆ ಮಾಡಿದ್ಯಾ, ಅದಕ್ಕೆ ಈ ಥರ ಆಗಿದೆ ಅಂತ ಡಾಕ್ಟರ್ ಹೇಳ್ತಾರೆ. ಹಾಗೆ ಪೂರ್ವ ಜನ್ಮ ಅನ್ನತಕ್ಕಂಥದ್ದು ಒಂದಿದೆ, ಅದನ್ನು ನಾವು ಮಾಡಿರ್ತಕ್ಕಂಥ ಕರ್ಮಗಳನ್ನು ಇವತ್ತಿನ ದಿನ ನಾವು ಅನುಭವಿಸಲೇಬೇಕಾಗುತ್ತೆ. ಅದರಿಂದ ಅಂತಹ ಕರ್ಮಗಳನ್ನು ತೆಗೀತಕ್ಕಂಥ ದಾಸರ ಪದದಲ್ಲಿ ಕರುಣೆ ಎನ್ನುವುದು ದೊಡ್ಡದು ಪರಮಾತ್ಮನಿಗೆ. ಸಿಕ್ಕನನ್ನು ಸೀಳುವಾಗ, ದೊಡ್ಡ ಮೇಲೆ ಹಾಕ್ಕೊಂಡು ಸೀಳುವಾಗ ಬಗ್ಗಿತಾನೆ, ಹೊಟ್ಟೆಯನ್ನು ಬಗ್ಗಿತಾನೆ. ಬಗೆದಾಗ ದಾಸ ಕೀರ್ತನೆಯಲ್ಲಿ ನಾನು ಯಾಕೆ ಬಗದೆ ಗೊತ್ತಾ, ಇಂಥ ಪ್ರಹ್ಲಾದ ಅಂತವರು ರತ್ನಗಳೇನ ಅರಿವಿ ಅಂತ ಕೊಡ್ತಾ ಇದ್ದೀನಿ ಅಂತ. ಎಂಥ ರತ್ನ ಇಟ್ಕೊಂಡಿದೆಯಪ್ಪ ನೀನು, ನನ್ನ ಕೊಡ್ತಾ ಇದ್ದೀನಿ ನೀನು ಕೇಳ್ತಾನೆ, ನಿನ್ನ ಹೊಟ್ಟೆಯಲ್ಲಿ ಇಂಥ ರತ್ನಗಳಿವೆಯಾ ಅಂತ. ಹಾಗೆ ಅಂಥ ರತ್ನಗಳು ನಾವು ಆಗಬೇಕು. ಅಲ್ಲಿ ರಾಕ್ಷಸನಾಗಬಾರ್ದು, ಹಿರಣ್ಯ ರಾಕ್ಷಸರಾಗಬಾರ್ದು ನಾವು.
ರತ್ನಗಳಾಗಬೇಕು ಅನ್ನೋದು ಪರಮಾತ್ಮನ ಒಂದು ಅವನ ಯೋಗ ನೋಡಿ. ನೀನೇ ನನ್ನ ಸಾಯಿಸಬೇಕು, ಈ ಒಂದು ಅವತಾರದಲ್ಲೇ ಬರಬೇಕು. ಎಷ್ಟು ಕಷ್ಟಪಟ್ಟ ಪರಮಾತ್ಮ. ಹಗಲಾಗಬಾರ್ದಂತೆ, ರಾತ್ರಿ ಆಗಬಾರ್ದಂತೆ. ಇದನ್ನ ಯಾಕೆ ಈ ಲಿಂಕ್ ನಾನು ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ನರಸಿಂಹ ಚರಿತ್ರೆನ ನೀವು ಲೆಕ್ಕ ಹಾಕೊಂಡ್ರೆ, ನಮ್ಮ ಜೀವನ ಪೂರ್ತಿ ನೀವು ಕಣ್ಣು ಮುಚ್ಕೊಂಡು ಲೆಕ್ಕ ಹಾಕಿದ್ರೆ ನರಸಿಂಹ ಚರಿತ್ರೆ ಏನಿದೆಯೋ, ಪ್ರಹ್ಲಾದ ಚರಿತ್ರೆ ನಮ್ಗೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ನಮಗೆ ಅನೇಕ ಪ್ರಕಾರ ಬುದ್ಧಿ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ, ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಒಂದು ಸಮಯ ಇರಲ್ಲ. ಅದಕ್ಕೆ ಧ್ಯಾನ ಮಾಡಿ, ಅದಕ್ಕೆ ನೀವು ಪ್ರಾಣಾಯಾಮವನ್ನ ಮಾಡಿ, ನಿಮಗೆ ಪರಮಾತ್ಮ ಎಲ್ಲಿದ್ದಾನೆ ನಿನ್ನಲ್ಲೇ ಇದೆ. ಇವತ್ತು ತೀರ್ಥ ಸ್ನಾನವನ್ನು ಮಾಡಿಸ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿ ಇವತ್ತು ಪ್ರಾರಂಭ ಆಯಿತು. ಆಶ್ರಮದಲ್ಲಿ ನಾವು ಇದು ಬದರಿ ಗೊಂಡ ರೀತಿಯಲ್ಲಿ ಮಾಡಿ, ಬದರಿ ಗೊಂಡದಲ್ಲಿ ಇರ್ತಕ್ಕಂಥ ಹೀಟು, ಬದರಿಯಲ್ಲಿ ಇರ್ತಕ್ಕಂಥ ನೀರಿನ ಒಂದು ಕುಂಡವನ್ನು ಏರ್ಪಾಡು ಮಾಡಿ ಇವತ್ತು ತೀರ್ಥ ಸ್ನಾನ ಮಾಡಿಸ್ತಕ್ಕಂಥ ಒಂದು ಪದ್ಧತಿ. ಲಕ್ಷ ಮಾಡಿದ ಜಪವನ್ನು ಮಾಡಿರ್ತಕ್ಕಂಥವ್ರು ಯಾರು ಉಪದೇಶ ಸ್ವಾಮೀಜಿಯವರು ಮಾಡಿದ್ದಾರೋ ಈ 30-40 ವರ್ಷಗಳಿಂದ, ಅವರು ಅಕ್ಷರ ಕೋಟಿ ಮಾಡ್ತಕ್ಕಂಥವ್ರು ಯಾರ್ಯಾರಿದ್ದಾರೋ ಇವತ್ತಿನ ದಿನ ಎಲ್ಲರೂ ಒಂದು 50 ಜನ ಎಳಿತಾರೆ. ದೇವರು ಇಲ್ಲಿದ್ದಾನೆ. ಅವ್ರಿಗೆ ಸ್ನಾನ ಮಾಡುವಾಗ ಮೂಗು ಮುಚ್ಕೊಂಡು 3 ಮುಳುಗುದಕ್ಕೂ ಸಾಧ್ಯನೇ ಇಲ್ಲ, ಅಷ್ಟು ಕಷ್ಟಪಡ್ತಾರೆ. ಅಂದರೆ ಪ್ರಾಣ ಎಷ್ಟು ಹತ್ರ ಅನ್ನೋದು. ಈ ಪ್ರಾಣವನ್ನು ನಾವು ಸರಿಯಾದ ನಿಯಂತ್ರಿಸಿದರೆ ನಮಗೆ ಭಗವಂತ ಖಂಡಿತ ಕಾಣ್ತಾನೆ. ಅಲ್ಲಿ ನರಸಿಂಹಂತರಾಯ ಕಾಣೋಕೆ ಹೋಗೋದಿಲ್ಲ. ನಾವು ಕಣ್ಣು ಮುಚ್ಚಿಕೊಂಡ್ರೆ ನಮ್ಗೆ ಯಾವ ರೂಪ ಬೇಕು ಆ ಥರ ಕಾಣ್ತಾನೆ. ಪ್ರಾಣಾಯಾಮವನ್ನು ಮಾಡಬೇಕು. ಇಳಾಪಿಂಗಳ ನಾಡಿಗಳಲ್ಲಿ ಪ್ರಾಣವನ್ನು ನಾವು ಸೇರಿಸಬೇಕು. ಪ್ರತಿನಿತ್ಯ ಒಂದು 40 ನಿಮಿಷ ಧ್ಯಾನ ಮಾಡಬೇಕು. ಎಲ್ಲವನ್ನು ಮರಿಬೇಕು. ಸುಮಾರು ಜನಕ್ಕೆ ಧ್ಯಾನಕ್ಕೆ ಕೂತ್ರೆ ಇಲ್ಲ ನಿದ್ದೆ ಬರುತ್ತೆ, ಇಲ್ಲ ಬೇರೆ ಯೋಚನೆಗಳು ಬರುತ್ತೆ, ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಬರುತ್ತೆ, ಇಲ್ಲ ನಮ್ಮ ಸೊಸೆ ಅನ್ನೋದೇಳೋ ಹೊಡೆದು ಬರುತ್ತೆ, ಅಥವಾ ನಮ್ಮ ಅತ್ತೆ ಇಲ್ಲ ಅಂತವ್ರು ಅವಳು ಏನು ಅತ್ತೆ ಬೈದಿದ್ರು ಇವತ್ತು ಜ್ಞಾಪಕ. ಕಣ್ಣು ಮುಚ್ಕೊಂಡ್ರೆ ಇವೆಲ್ಲ ಬರುತ್ತೆ. ಬೇಡದೇ ಇರೋದೆಲ್ಲ ಬರುತ್ತೆ. ಇದೆಲ್ಲ ಅಂದರೆ ನಾಳೆ ದಿನ ಏನು ಮಾಡಬೇಕು ಬರುತ್ತೆ, ಇಲ್ಲ ಅಡುಗೆ ವಾಸನೆ ಬರುತ್ತೆ. ಹೀಗೆ ತಪ್ಪತ್ರೆ 40 ನಿಮಿಷ ಒಂದು ಕಡೆ ಕೂರೋಕ್ಕಾಗಲ್ಲ. ಅಯ್ಯೋ 40 ನಿಮಿಷ ಸ್ವಾಮಿ, 10 ನಿಮಿಷ ಕೂರೋಕ್ಕಾಗಲ್ಲ, 40 ನಿಮಿಷನೇ ಬೇಕಂತೇಳಿ ನಾವು ಜಪ ಮಾಡ್ತಾ ಇದ್ದಾಗಲೇ ಫೋನಲ್ಲಿ ಮಾತಾಡ್ತಾ ಇರ್ತೀವಿ. ನಾವು ಆಮೇಲೆ ಜಪ ಮಾಡ್ತೀವಿ. ಏನು ಒಂದು ಗಳಿಗೆ ನಿಲ್ಲಿಸೋಕ್ಕಾಗ್ತಾ ಇಲ್ಲ. ಅದಕ್ಕೆ ಪ್ರಹ್ಲಾದ ಚರಿತ್ರೆಯಲ್ಲಿ ನನ್ನಲ್ಲಿ ಒಂದು ಗಳಿಗೆ ನಿಲ್ಲಿಸು ಸಾಕು, ನನ್ನಲ್ಲಿ ಒಂದು ಪ್ರಾಣಾಯಾಮ ಮಾಡು ನೀನು, ನನ್ನನ್ನು ಕಣ್ಣು ಮುಚ್ಕೊಂಡು ನೀನು ನೋಡು, ನೀನು ನಾನು ಭಯಂಕರವಾಗಿ ಕಾಣೋದಿಲ್ಲ, ನಾನು ಸುಖವಾಗಿ ಕಾಣ್ತೀನಿ. ಒಬ್ಬೊಬ್ಬರಾಗಿ ವರವನ್ನು ಕೇಳ್ಕೊಂಡು ಹೋದಾಗ ಪ್ರಹ್ಲಾದ ಹೇಳ್ತಾನೆ, ಇಲ್ಲ ಪ್ರಭು ನೀನು ನನಗೆ ಭಯಂಕರವಾಗಿ ಏನು ಕಾಣ್ತಾ ಇಲ್ಲ, ಆದರೆ ಭಯಂಕರವಾಗಿದ್ದು ಒಂದು ವರ ಕೊಟ್ಟಿಲ್ಲ. ಇದಕ್ಕೆ ಮುಂಚೆ ಒಂದು ವರ ಕೊಟ್ಟಿದ್ದೆ, 10,000 ವರ್ಷಗಳಿರೋ ರಾಜ್ಯವನ್ನು ಆಡು, 100 ಮಕ್ಕಳನ್ನು ಪಡಿ, ಸಾತ್ವಿಕವಾಗಿ ಕ್ಷೇಮವಾಗಿರು ಅಂತ ಕೊಟ್ಟಲ್ಲ. ಅದನ್ನು ಖಂಡಿತ ವಾಪಸ್ ತಗೊಳ್ಳಿ. ಅವರ ಬೇಡ ನನಗೆ. ಯಾರು ಅಂತಾರ 10,000 ವರ್ಷ ಏನು ಆನಂದ ನಮಗಲ್ವೇ? 10,000 ವರ್ಷ ನಮಗೆ ನಿಜವಾಗ್ಲೂ 3 ವರ್ಷ ಬಾಳದವನಿಗೆ ಬೋರ್ ಹತ್ಕೊಡುತ್ತೆ. ಒಬ್ಬೊಬ್ಬನ ಮುತ್ಕೊಂಡು ನಾವು ಕೇಳಿ, ನೀವು 96-97 ವರ್ಷದವ್ರು ಕೇಳಿ, ಎಲ್ಲೋ ಒಬ್ಬರು ನಾವಿನ್ನೂ ಇರ್ಬೇಕಪ್ಪ, ನನ್ನ ಮೊಮ್ಮಗಳ ಮದುವೆ ಆಗೋದು ಅನ್ನೋರು ಒಬ್ಬರಿದ್ದಾರೆ. ಬಿಟ್ಟರೆ ಅನ್ನೋರು ಸಾಕಪ್ಪ ಸಾಕು, ಬೇಗ ಹೋಗುವಾಗ ಮಾಡಿ, ನನಗೆ ಇರೋಕ್ಕೆ ಆಗ್ತಾ ಇಲ್ಲ ಅಂತೀವಿ. ಬೋರ್ ಹತ್ಕೊಡುತ್ತೆ. ಯಾವುದೋ ಮಹಾರಾಜ ಕೇಳಿದಂತೆ 10,000 ವರ್ಷ ನನಗೆ ಬೇಕು ಅಂತ ಆ ವರ್ಷ ಕೊಟ್ಬಿಟ್ರು. ಅವನಿಗೆ ಸ್ವಲ್ಪ ದಿನ ಆದಮೇಲೆ ಬರೀ ಒಂದು 500 ವರ್ಷಕ್ಕೆ ಬೋರ್ ಹತ್ಕೊಂತು. ಸಾಯ್ಬೇಕು, ತಪಸ್ ಮಾಡೋದಂತೆ. ಏನು ತಪಸ್ಸು ಯಾಕೆ ಮಾಡ್ತೀಯ ಅಂತ, ನಾನು ಸಾಯ್ಬೇಕು. ಯಾರು ಸಾಯ್ಬೇಕು ತಪಸ್ ಮಾಡ್ತಾರೆ, ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ. ಈ ಪ್ರಪಂಚದಲ್ಲಿ ಸಾಧ್ಯವೇ ಇಲ್ಲ, ಇವ್ರು ಸಾಧ್ಯನೇ ಇಲ್ಲ. ನಿಮಗೆ ಪ್ರಭು ನೀವು ವರ ಎಲ್ಲ ವಾಪಸ್ ತಗೊಂಡಿರಿ. ಯಾತಕ್ಕೆ ನೀವು ಕೇಳಿದ್ರಲ್ಲ ಮೊದಲನೇ ಸತಿ, ನನ್ನ ರೂಪ ನೋಡಿ ನೀನು ಮಗು ಭಯಪಡ್ತಾ ಇದೆಯಾ? ತಂದೆಯಾದ ಸಾಯಿಸ್ತೇನೆ ಏನಾದ್ರು ಕ್ಲೇಶ ನಿನಗೇನಾದ್ರು ಒಳಗಿದೆಯಾ? ಅಥವಾ ನಿನ್ನ ತಂದೆಯ ಕರಳನ್ನು ನನ್ನ ಮೇಲೆ ಹಾಕೊಂಡಿದ್ದೀನಿ ಅಂತ ನಿನಗೆ ಅಸಖ್ಯವಾಗಿ ಏನಾದರೂ ಬರ್ತಾ ಇದೆಯಾ? ದುಃಖ ಪಡ್ತಾ ಇದೆಯಾ? ಆ ದ್ವೇಷದಿಂದ ಏನಾದರೂ ಕೂಡ ನೀನು ನನ್ನ ನೋಡಿ ಭಯಪಡ್ತಿದ್ಯಾ ಅಂತ ಕೇಳಿರ್ತಾರೆ.
ಅಯ್ಯೋ ಸ್ವಾಮಿ, ನಿನ್ನ ರೂಪ ಆನಂದವಾದಂಥದ್ದು. ನೀನು ಹೇಗಿದ್ದರೂ ನೀನು ಕೋಮಲ ರೂಪನಾಗಿರ್ತಂಥವನು, ಸುಕುಮಾರ ನೀನು. ನಿನ್ನ ಒಂದು ರೂಪ ಅತ್ಯದ್ಭುತವಾದಂಥದ್ದು. ಅದಕ್ಕೆ ನಾನು ಭಯ ಪಡ್ತಾ ಇಲ್ಲ. ಈ ಎರಡನೇ ವರ ಕೊಟ್ಟಲ್ಲ, ಅದು ಭಯ ಪಡ್ತಾ ಇದ್ದೆ ನಾನು. ಏನು 10,000 ವರ್ಷ ಇರುವಂದ್ರಿ, ಸುಖವಾಗಿರುವಂದ್ರಿ, ಮಕ್ಕಳ ಮರಿ ಮಾಡ್ಕೊಂಡಿರುವಂದ್ರಿ. ಈ ಸಂಸಾರ ಅನ್ನೋದು ನನಗೆ ಬಹಳ ದೊಡ್ಡವಾಗಿರೋದು.